ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಈ ವ್ಲಾಗ್ನ ನಾನು ಮಾರ್ನಿಂಗ್ 6 o'clock ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಗನಿಗೆ ರಜಾ ಇರೋದ್ರಿಂದ ಎದ್ದಿದ್ದು ಸಹ ಸ್ವಲ್ಪ ಲೇಟ್ ಆಯಿತು. ಹೇಗೂ ಸ್ಕೂಲ್ ಇಲ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಕೆಲಸಗಳೆಲ್ಲ ಸ್ವಲ್ಪ ಲೇಟಾಗೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಆರಾಮಾಗಿ ಮಾರ್ನಿಂಗ್ ಎದ್ದ ತಕ್ಷಣ ಫ್ರೆಶ್ ಆಗಿಬಿಟ್ಟು ಟೆರೆಸ್ ಮೇಲೆ ಬಂದು ಎಕ್ಸರ್ಸೈಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಡೈಲಿ 4 ಗಂಟೆ ಇಲ್ಲ 5 ಗಂಟೆ ಒಳಗಡೆ ಎದ್ದೇಳೋದ್ರಿಂದ ನಾನು ಎಕ್ಸರ್ಸೈಸ್ನ ಮನೆಯಲ್ಲೇ ಮಾಡಿ ಮುಗಿಸ್ತಾ ಇದ್ದೆ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದೇಳಿರೋದ್ರಿಂದ ಬೆಳಕೆಲ್ಲ ಬಂದಿದೆ. ಸೊ ನಾನು ಟೆರೆಸ್ ಮೇಲೆ ಎಕ್ಸರ್ಸೈಸ್ ಮಾಡಿಕೊಂಡೆ. ತುಂಬ ಆರಾಮ ಅನ್ನಿಸ್ತು. ಆ ಫ್ರೆಶ್ ಏರ್ ಎಲ್ಲ ನನಗೆ ತುಂಬ ಇಷ್ಟ ಆಯಿತು. ನಾವು ಮಾರ್ನಿಂಗ್ ಯೋಗ ಇಲ್ಲ ಎಕ್ಸರ್ಸೈಸ್ ಇರ್ಬೋದು, ಮನೆ ಒಳಗಡೆಗಿನ್ನ ಈ ರೀತಿ ನಾವು ಫ್ರೆಶ್ ಏರ್ಗೆ ಆಚೆ ಬಂದು ಮಾಡಿಕೊಂಡ್ರೆ ತುಂಬಾ ರಿಲ್ಯಾಕ್ಸ್ ಅನಿಸುತ್ತೆ. ಈ ಥರನೇ ಮಾಡಬೇಕು ಎಕ್ಸರ್ಸೈಸ್, ಆ ಥರನೇ ಮಾಡಬೇಕು ಅಂತ ರೂಲ್ ಏನಿಲ್ಲ ಫ್ರೆಂಡ್ಸ್. ನಿಮಗೆ ಗೊತ್ತಿರೋ ಅಂತಹ ಎಕ್ಸರ್ಸೈಸ್ನ ನೀವು ಸಿಂಪಲ್ಲಾಗಿ ಡೈಲಿ ಒಂದು 10 ನಿಮಿಷ ಮಾಡಿಕೊಂಡ್ರೆ ಸಾಕು. ನಮ್ಮ ಡೇ ಫುಲ್ ತುಂಬ ಫ್ರೆಶ್ ಆಗಿರುತ್ತೆ. ನಾವು ಸಹ ಆ್ಯಕ್ಟಿವ್ ಆಗಿ ಕೆಲಸಗಳೆಲ್ಲ ಮಾಡ್ತೀವಿ. ನೀವು ಬೆಳಗ್ಗೆ ಎದ್ದಾಗಿಂದ ನಿಮ್ಮ ಡೇನ ಯಾವ ರೀತಿ ಸ್ಟಾರ್ಟ್ ಮಾಡ್ತೀರಿ ಎಂಬುದನ್ನು ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನಂತೂ ರೆಗ್ಯುಲರ್ ಆಗಿ ಇದೇ ರೀತಿ ಡೇನ ಸ್ಟಾರ್ಟ್ ಮಾಡ್ತೀನಿ. ಶುಕ್ರವಾರ ಮತ್ತು ಸೋಮವಾರ ನಾನು ಬೆಳಗ್ಗೆ 6 ಗಂಟೆ ಒಳಗೆ ಪೂಜೆ ಮುಗಿಸ್ಬೇಕಾಗಿರೋದ್ರಿಂದ ಎಕ್ಸರ್ಸೈಸ್ನ ನಾನು ಮಾರ್ನಿಂಗ್ ಮುಗಿಸಲ್ಲ. ಆಮೇಲೆ ನಾನು ಮಾರ್ನಿಂಗ್ಸ್ ಎಲ್ಲ ಕೆಲಸಗಳು ಮುಗಿಸಿ ಆದಮೇಲೆ ಡೇ ಅಲ್ಲಿ ಇಲ್ಲ ಈವ್ನಿಂಗಲ್ಲಿ ಯಾವಾಗ ಟೈಮ್ ಸಿಕ್ಕಿದ್ರೆ ಆವಾಗ ನಾನು ಸ್ವಲ್ಪ ಮೆಡಿಟೇಷನ್ ಮಾಡ್ಕೊತೀನಿ ಅಷ್ಟೇ. ಮಂಡೇ ಮತ್ತು ಫ್ರೈಡೇ ಆ 2 ಡೇಸ್ ಬಿಟ್ಟರೆ ಮತ್ತೆ ರೆಗ್ಯುಲರ್ ಆಗಿ ನಾನು ಡೈಲಿ ಎಕ್ಸರ್ಸೈಸ್ನ ಮಾಡ್ತೀನಿ. ಇಲ್ಲ ಅಂದರೆ ನನಗೆ ಡೇ ಚೆನ್ನಾಗಿರಲ್ಲ. ಕೆಲಸಗಳು ಸಹ ಸರಿಯಾಗಿ ನಡೆಯಲ್ಲ ಫ್ರೆಂಡ್ಸ್. ನಿದ್ದೆ ಮಾಡಬೇಕು ಅನ್ನೋ ಫೀಲ್ ಇರುತ್ತೆ. ಪ್ಲಸ್ ನನಗೆ ಕೈ ಕಾಲು ನೋವು ಈ ರೀತಿ ಜಾಸ್ತಿ ಇರುತ್ತೆ. ಸೊ ನಾನು ಮಾರ್ನಿಂಗೇ ಈ ರೀತಿ ಎಕ್ಸರ್ಸೈಸ್ನೆಲ್ಲ ಮುಗಿಸ್ಬಿಟ್ರೆ ನನಗೆ ಡೇ ಎಲ್ಲ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಆರಾಮ ಇರುತ್ತೆ. ಇವತ್ತು ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ಒಂದೇ ಸಲ ಮುದ್ದೆ ಸಾರು ಮಾಡಿದ್ದೀನಿ. ರಾತ್ರಿನೇ ಹಿತ್ಕಿನ ಬೇಳೆನ ಮಾಡಿ ಇಟ್ಕೊಂಡಿದ್ವಿ. ಸೊ ನಾನು ಬೆಳಗ್ಗೆ ಒಬ್ಬರಿಗೆ ತಿಂಡಿ ಮಾಡೋದು, ಒಬ್ಬರಿಗೆ ಮುದ್ದೆ ಸಾರು ಮಾಡೋದು ಏನಕ್ಕೆ ಟೈಮ್ ವೇಸ್ಟ್ ಅಂತ ಒಂದೇ ಸಲ ಮುದ್ದೆ ಸಾರು ಮಾಡಿ ಇಟ್ಟಿದ್ದೀನಿ. ಹಿತ್ಕಿನ ಬೇಳೆ ಸಾರು ಮುದ್ದೆ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಿತ್ಕಿನ ಬೇಳೆ ಸಾರಿಗೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಮುದ್ದೆ ತಿಂದರೆ ಇನ್ನೂ 2 ತುತ್ತು ಜಾಸ್ತಿನೇ ತಿನ್ಬೋದು, ಅಷ್ಟು ಟೇಸ್ಟಾಗಿರುತ್ತೆ. ಮತ್ತು ಕಿಚಡಿ ಅನ್ನನ ಜಾಸ್ತಿ ಇಷ್ಟಪಡ್ತಾರೆ. ಅದನ್ನು ನಾಳೆ ಮಾಡೋಣ ಅಂತ ಇವತ್ತು ಮುದ್ದೆ ಸಾರು ಮಾಡಿ ಮುಗಿಸ್ದೆ. ಎಲ್ಲರೂ ಬರೋಷ್ಟರೊಳಗೆ ಲೇಟ್ ಆಗುತ್ತೆ ಅಂತ ನನ್ನ ಮಗನಿಗೆ ತುತ್ತುಗಳಾಕಿ ಕೊಟ್ಬಿಟ್ಟೆ. ಅವನಿಗೆ ಈ ರೀತಿ ನಾನು ಚಿಕ್ಕದಾಗಿ ತುತ್ತುಗಳಾಕಿ ಕೊಟ್ಬಿಟ್ರೆ ತಿಂತಾನೆ. ನಂತರ ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಯಿತು ಫ್ರೆಂಡ್ಸ್. ಈಗ ಮಧ್ಯಾಹ್ನ ಮಗ ಮ್ಯಾಗಿ ಜೊತೆ ಎಗ್ ಹಾಕಿಬಿಟ್ಟು ಎಗ್ ಮ್ಯಾಗಿ ಮಾಡಿಕೊಡು ಅಂತ ಹೇಳ್ದ. ಮ್ಯಾಗಿ ಜೊತೆ ಯಾವಾಗಲೇ ಆಗಲಿ ಒಂದು ಎಗ್ಗನ್ನು ಸೇರಿಸ್ಬಿಟ್ಟು ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ನಮ್ಮ ಮನೆಯಲ್ಲಿ ಜಾಸ್ತಿ ಬರೀ ನೀರಲ್ಲಿ ಮ್ಯಾಗಿ ಹಾಕ್ಕೊಂಡು ತಿಂತಾರೆ, ಇಲ್ಲ ಎಗ್ ಸೇರಿಸ್ಬಿಟ್ಟು ಮ್ಯಾಗಿನ ಮಾಡಿಕೊಡಿ ಅಂತ ಹೇಳ್ತಾರೆ. ನಾವು ಪ್ಲೈನಾಗಿ ಮ್ಯಾಗಿನ ಮಾಡ್ಕೋಬೇಕು ಅಂದರೆ ಬರೀ ನೀರಲ್ಲಿ ಮ್ಯಾಗಿ ಮತ್ತು ಮ್ಯಾಗಿ ಮಸಾಲ ಹಾಕಿದ್ರೆ ಸಾಕು ಫ್ರೆಂಡ್ಸ್. ಆದರೆ ನಾವು ಮೊಟ್ಟೆ ಹಾಕ್ಬಿಟ್ಟು ಮ್ಯಾಗಿನ ಪ್ರಿಪೇರ್ ಮಾಡಬೇಕು ಅಂದರೆ ಮೊದಲು ನಾವು ಮ್ಯಾಗಿನ ಬಿಸಿ ನೀರಲ್ಲಿ ಒಂದು 2 ನಿಮಿಷ ಕುದಿಸ್ಬಿಟ್ಟು ಮ್ಯಾಗಿನ ಸಪ್ರೇಟ್ ಮಾಡಿಬಿಟ್ಟು ಆಮೇಲೆ ಒಗ್ಗರಣೆಗೆ ಹಾಕ್ಕೋಬೇಕಾಗತ್ತೆ. ಮ್ಯಾಗಿನ ಕುದಿಯೋಕ್ಕೆ ಸ್ಟವ್ ಮೇಲೆ ಇಟ್ಟಿದ್ದೀನಿ.
ನಂತರ ಇನ್ನೊಂದು ಸ್ಟವ್ ಮೇಲೆ ಕಡಾಯಿ ಇಟ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ಕಟ್ ಮಾಡ್ಕೊಂಡಿರುವಂತಹ ಬೀನ್ಸ್ ಮತ್ತು ಆನಿಯನ್ನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಬೇರೆ ಮಿಕ್ಸ್ಡ್ ವೆಜಿಟೇಬಲ್ ಹಾಕಿದ್ರೆ ನನ್ನ ಮಗ ಅಷ್ಟಾಗಿ ತಿನ್ನಲ್ಲ, ಸೊ ನಾನು ಬೀನ್ಸ್ ಮತ್ತು ಆನಿಯನ್ ಮಾತ್ರ ಸೇರಿಸ್ತಾ ಇದ್ದೀನಿ. ಈಗ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮ್ಯಾಗಿ ಮಸಾಲಾನ ಸೇರಿಸ್ಬಿಟ್ಟು ಇನ್ನೊಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಮತ್ತು ಬೀನ್ಸ್ ಸ್ವಲ್ಪ ಡ್ರೈ ಆಗಿ ಫ್ರೈ ಆದಮೇಲೆ ನಾವು ಎಗ್ನ ಸೇರಿಸ್ಬೇಕಾಗತ್ತೆ. ಎಗ್ನ ಸೇರಿಸ್ಬಿಟ್ಟು ಒಂದು ಅರ್ಧ ನಿಮಿಷ ಹಾಗೆ ಬಿಟ್ಬಿಡಿ ಫ್ರೆಂಡ್ಸ್. ಆಗ ನಮಗೆ ಮ್ಯಾಗಿಯಲ್ಲಿ ಎಗ್ಗೆಲ್ಲ ನೀಟಾಗಿ ಪೊರೆ ಥರ ಸಿಗುತ್ತೆ, ತಿನ್ನೋಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಅಷ್ಟರಲ್ಲಿ ಮ್ಯಾಗಿ ಸಹನೂ ಬೆಂದಿದೆ. ಈಗ ಎಗ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ನಾವು ಪಕ್ಕದಲ್ಲಿ ಕುದಿಸ್ಕೊಂಡಿರುವಂತಹ ಮ್ಯಾಗಿನ ಇದರಲ್ಲಿ ಸೇರಿಸ್ಬಿಡೋದೆ. ನಾವು ಯಾವಾಗಲೇ ಆಗಲಿ ಕಡಾಯಲ್ಲಿ ಸ್ವಲ್ಪ ಹೊತ್ತು ಎಗ್ನ ಹಾಗೆ ಬಿಡೋದ್ರಿಂದ ನಮಗೆ ಈ ರೀತಿ ಪೊರೆಗಳ ಥರ ನೀಟಾಗಿ ಬರುತ್ತೆ. ಈಗ ಬೆಂದಿರುವಂತಹ ಮ್ಯಾಗಿ ನೂಡಲ್ಸನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಇಷ್ಟೇ ಫ್ರೆಂಡ್ಸ್, ಪ್ಲೇನ್ ಮ್ಯಾಗಿನ ನಾವು ವಿದಿನ್ 5 ಮಿನಿಟ್ಸಲ್ಲಿ ಯಾವ ರೀತಿ ಕುಕ್ ಮಾಡ್ತೀವೋ ಅದೇ ರೀತಿ ವಿದಿನ್ 5 ಮಿನಿಟ್ಸಲ್ಲಿ ಎಗ್ ನೂಡಲ್ಸ್ ಸಹನೂ ಆರಾಮಾಗಿ ಪ್ರಿಪೇರ್ ಮಾಡ್ಬೋದು. ಮಕ್ಕಳು ಮನೆಯಲ್ಲಿದ್ದರೆ ಊಟ ಮಾಡೋಕ್ಕಿಂತ ಜಾಸ್ತಿ ಈ ಥರನೇ ಫುಡ್ಗಳು ಕೇಳ್ತಾರೆ. ಈಗ ಮಧ್ಯಾಹ್ನಕ್ಕೆ ಎಗ್ ಮ್ಯಾಗಿನ ನಾನು ಮಗುಗೆ ಮಾಡಿಕೊಟ್ಟೆ. ನಾವು ಎಷ್ಟೇ ಮಕ್ಕಳು ಕೇಳಿದ್ದನ್ನೇ ಮಾಡಿಕೊಟ್ರು ಸಹನೂ ಅವ್ರಿಗೆ ಬಲವಂತ ಮಾಡೇ ತಿನ್ನಿಸ್ಬೇಕು ಫ್ರೆಂಡ್ಸ್. ನಾನು ಸ್ಟಾರ್ಟಿಂಗಲ್ಲಿ ಒಂದು 5 ನಿಮಿಷ ಅವನಿಗೆ ಎಷ್ಟಾದರೆ ಅಷ್ಟು ತಿನ್ನಲಿ ಅಂತ ಬಿಟ್ಬಿಡ್ತೀನಿ. ಅವನು ಬಿಟ್ಟಿದ್ದನ್ನು ಆಮೇಲೆ ನಾನು ಕೂತ್ಕೊಂಡು ನಿಧಾನವಾಗಿ ತಿನ್ನಿಸ್ತೀನಿ. ಇಲ್ಲ ಅಂದರೆ ಅವನು ಡೇ ಫುಲ್ ಹಾಗೆ ಇದ್ದೋಗ್ತಾನೆ, ಊಟ ಮಾಡೋದೇ ಇಲ್ಲ. ಆಫ್ಟರ್ನೂನ್ ಎಲ್ಲರದು ಊಟ ಮುಗೀತು. ನನಗೆ ಸ್ವಲ್ಪ ಬಟ್ಟೆ ಒಣಗಿರೋದಿತ್ತು, ಅದನ್ನು ಟೆರೆಸ್ ಮೇಲೇ ನೀಟಾಗಿ ಮಡ್ಚ್ಕೊಂಡ್ಬಿಟ್ಟೆ. ನಾನು ಯಾವಾಗಲೂ ಚಾಪೆ ಹಾಕ್ಕೊಂಬಿಟ್ಟು ಟೆರೆಸ್ ಮೇಲೆ ಹಾಗೆ ತೆಗೆದು ಬಟ್ಟೆಗಳನ್ನ ಮಡ್ಚ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಕೆಳಗಡೆ ತಂದಿಟ್ಟರೆ ಅದು 2-3 ದಿವಸ ಆದರೂ ಹಂಗೆ ಎದ್ಬಿಡುತ್ತೆ. ಬ್ಯುಸಿಯಲ್ಲಿ ನಾನು ಅದ್ರ ಕಡೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಲ್ಲ. ಆದ್ದರಿಂದ ನಾನು ಟೆರೆಸ್ ಮೇಲೇ ಆರಾಮಾಗಿ ಚಾಪೆ ಹಾಕ್ಬಿಟ್ಟು ಆವಾಗಿನ ಬಟ್ಟೆ ಆವಾಗಲೇ ನೀಟಾಗಿ ಮಡ್ಚ್ಕೊಂಡ್ಬಿಡ್ತೀನಿ.
ಮಡಚಿ ಆದಮೇಲೆ ಸ್ವಲ್ಪ ಹೋಮ್ವರ್ಕ್ ಪೆಂಡಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಡ್ಬಿಡೋಣ ಅಂತ ಆಗಲೇ ಮಗನ್ನ ಬ್ಯಾಗ್ ತಗೊಂಬ ಅಂತ ಹೇಳಿ ಕೂರಿಸ್ಕೊಂಡ್ಬಿಟ್ಟೆ. ನಾವು ಓದೋವಾಗ ನಮಗೆ ಈ ರೀತಿ ಓದಿ ಯಾವ ರೀತಿ ಸ್ಟಡಿ ಮಾಡಿ ಈ ರೀತಿ ಪ್ರಿಪೇರ್ ಆಗಿ ಅಂತ ಹೇಳ್ತಾನೆ ಇರಲಿಲ್ಲ ಯಾರು. ನಮ್ಮಷ್ಟಕ್ಕೆ ನಾವೇ ಹೋಮ್ವರ್ಕ್ ಮುಗಿಸ್ತಾ ಇದ್ವಿ, ಆರಾಮಾಗಿ ಟೆಸ್ಟ್ ಇದ್ದರು ಎಕ್ಸಾಮ್ ಇದ್ದರು ಓದ್ಕೊಂಡು ಹೋಗ್ತಾ ಇದ್ವಿ. ಈ ಕಾಲದ ಮಕ್ಕಳಿಗೆ ನಾವು ಪಕ್ಕದಲ್ಲಿ ಕೂರಿಸ್ಕೊಂಡು ಬರ್ಸಿದ್ರು ಓದಿಸಿದ್ರು ಸಹ ಅವ್ರಿಗೆ ಇಂಟ್ರೆಸ್ಟೇ ಇರೋದಿಲ್ಲ. ನಾವೇ ಹೋಮ್ವರ್ಕ್ ಮಾಡಬೇಕು ಅಂತ ಕೂತ್ಕೊತಾರೆ. ಒಂದೊಂದು ಸಲ ಗದರಿಸಿ ಹೋಮ್ವರ್ಕ್ ಮಾಡ್ಸೋಕೆ ಹೋದರೆ ಅವ್ರು ಇದ್ದಿದ್ದು ಮಾಡಲ್ಲ, ಸ್ವಲ್ಪ ನಗಿಸ್ಬೇಕು, ಆಟ ಆಡಿಸ್ಬೇಕು. ಆಗಲೇ ನನ್ನ ಮಗ ಅಂತೂ ಹೋಮ್ವರ್ಕ್ ಮಾಡೋದು. ಎಲ್ಲ ಸಬ್ಜೆಕ್ಟ್ಗಳನ್ನು ನಾನು ಹೋಮ್ವರ್ಕ್ ಮಾಡಿಸ್ತೀನಿ, ಆದರೆ ಮ್ಯಾಥ್ಸ್ ಮಾತ್ರ ಅವ್ರ ಅಪ್ಪನ ಹತ್ರನೇ ಮಾಡಿಸ್ಕೊತಾನೆ. ಯಾಕಂದರೆ ನಾನು ಜಾಸ್ತಿ ಹೊಡೆದು ಹೇಳ್ಕೊಡ್ತೀನಿ ಅಂತ ಅವನಿಗೆ ಭಯ. ನಾವು ಎಷ್ಟು ಹೇಳಿದ್ರೂ ಅವ್ರ ಮೈಂಡ್ಗೆ ಹತ್ತಿಲ್ಲ ಅಂದರೆ ತುಂಬಾ ಕೋಪ ಬರುತ್ತೆ. ಒಂದೊಂದು ಸಲ ಹೊಡಿತೀವಿ, ಏನೂ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಮ್ಯಾಥ್ಸ್ ಮಾತ್ರ ಅವ್ರ ತಂದೆ ಹತ್ರ ಕೂತ್ಕೊಂಡು ಹೇಳಿಸ್ಕೊತಾನೆ. ನಾನು ಮ್ಯಾಥ್ಸ್ ಬಿಟ್ಟು ಎಲ್ಲ ಸಬ್ಜೆಕ್ಟ್ಸ್ ಹೋಮ್ವರ್ಕ್ನು ನಾನು ಅವನ ಹತ್ರ ಕೂರಿಸ್ಕೊಂಡು ಮಾಡಿಸ್ಬಿಟ್ಟೆ. ನಂತರ ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ಫ್ರೆಶ್ ಆಗಿಬಿಟ್ಟು ಮ್ಯಾಥ್ಸ್ ಸಬ್ಜೆಕ್ಟ್ನ ಟೀಚ್ ಮಾಡೋಕ್ಕೆ ಬಂದರು. ಅಷ್ಟರಲ್ಲಿ ನಾನು ಕೆಳಗಡೆ ಹೋಗಿಬಿಟ್ಟು ಟೀ ಎಲ್ಲ ಮಾಡಿ ಕೆಳಗಡೆ ಅತ್ತೆಯವ್ರಿಗೆಲ್ಲ ಕೊಟ್ಬಿಟ್ಟು ಆಮೇಲೆ ನಮ್ಮ ಹಸ್ಬೆಂಡ್ರಿಗೆ ಸಹ ಮೇಲೆ ತಂದು ಟೀ ಕೊಟ್ಟೆ. ಅವ್ರು ಆರಾಮಾಗಿ ಟೀ ಕುಡಿದ್ಬಿಟ್ಟು ಆಮೇಲೆ ಮಗನಿಗೆ ಮ್ಯಾಥ್ಸ್ ಸಬ್ಜೆಕ್ಟ್ನ ಟೀಚ್ ಮಾಡ್ತಾಯಿದ್ದಾರೆ. ಅವ್ರ ಜೊತೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಹರಟೆನ ಹೊಡೆದೆ. ಮಕ್ಕಳ ಜೊತೆ ಎಷ್ಟು ನಾವು ಕೋಪ ಇರ್ತೀವೋ ಅಷ್ಟು ನಾವು ಟೈಮ್ನ ಸ್ಪೆಂಡ್ ಮಾಡಿದ್ರೆ ಅವ್ರಿಗೆ ಅಷ್ಟೇ ಪ್ರೀತಿ ನಮ್ಮ ಮೇಲೇನೂ ಇರುತ್ತೆ. ನಾವು ಸಹ ಈ ವಯಸ್ಸಲ್ಲಿ ಅವ್ರ ಜೊತೆ ಎಷ್ಟು ಕ್ಲೋಸ್ ಆಗಿರ್ತೀವೋ ಅಷ್ಟೇ ಫ್ರೆಂಡ್ಸ್, ದೊಡ್ಡವರಾದಮೇಲೆ ಅವರು ಅಷ್ಟಾಗಿ ನಮ್ಮ ಜೊತೆ ಮಿಂಗಲ್ ಆಗಲ್ಲ, ಅದಂತೂ ಫ್ಯಾಕ್ಟ್. ಸೊ ಎಲ್ಲರಿಗೂ ನಾನು ಇದನ್ನೇ ಸಜೆಸ್ಟ್ ಮಾಡ್ತೀನಿ, ನಮ್ಮ ಸಿಸ್ಟರ್ಸ್ಗೆ ಎಲ್ಲ ಅವ್ರು ಚಿಕ್ಕವರಾಗಿದ್ದಾಗಲೇ ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ. ಇಲ್ಲ ಅಂದರೆ ಆಮೇಲೆ ಅವ್ರು ನಮ್ಮ ಹತ್ರ ನಾವು ಸ್ಪೆಂಡ್ ಮಾಡಬೇಕಂದ್ರೂ ಅವ್ರು ಸ್ಪೆಂಡ್ ಮಾಡಲ್ಲ ಅಂತ. ನಮ್ಮ ಹಸ್ಬೆಂಡ್ ಜಾಸ್ತಿ ಸಲ ಟಿವಿನ ಇಲ್ಲ ಮೊಬೈಲ್ ನೋಡ್ಕೊಂಡು ಕೂತಿರ್ತಾರೆ, ಅವನ ಜೊತೆ ಅಷ್ಟೋಗಿ ಮಾತಾಡೋಕ್ಕೆ ಹೋಗಲ್ಲ. ಅವ್ನು ಮಾತಾಡಿಸ್ತಾ ಇದ್ರೂ ಆವಾಗಲೂ ಸಹ ನಾನು ಹೇಳೋದಿದೆ, ನೀನು ಈಗಲೇ ಮಿಂಗಲ್ ಆಗು, ಆಮೇಲೆ ನೀನು ವಯಸ್ಸಾದಮೇಲೆ ನೀನು ಮಾತಾಡಬೇಕು ಅಂದರೂ ಸಹ ನಿನ್ನ ಮಗ ನಿನ್ನ ಜೊತೆ ಮಾತಾಡಲ್ಲ ಅಂತ. ಇದಂತೂ ಸತ್ಯ ಫ್ರೆಂಡ್ಸ್. ವಯಸ್ಸಾದಮೇಲೆ ಎಲ್ಲರೂ ಅಷ್ಟಾಗಿ ನಮ್ಮ ಜೊತೆ ಇರೋಕ್ಕೆ ಇಷ್ಟಪಡಲ್ಲ. ಈಗಲೂ ಅಷ್ಟೇ ಎಷ್ಟೋ ಜನ ವಯಸ್ಸಾಗಿರುವಂತಹ ಅಜ್ಜ ಅಜ್ಜಿಯರ ಜೊತೆ ಇರೋಕ್ಕೆ ಇಷ್ಟಪಡಲ್ಲ. ಮೊಬೈಲು ಟಿ ವಿ ಅದು ಇದು ಅಂತ ಟೈಮ್ ಸ್ಪೆಂಡ್ ಮಾಡ್ಕೊಂಡಿರ್ತಾರೆ. ಏನು ಮಾಡೋಕ್ಕಾಗಲ್ಲ, ಅಪ್ಡೇಟ್ ಅಂತ ಹೇಳಿ ನಾವು ರಿಲೇಷನ್ಸ್ನ ದೂರ ಇಟ್ಟು ಲ್ಯಾಪ್ಟಾಪ್ ಟಿ ವಿ ಇಲ್ಲ ಮೊಬೈಲ್ಗೆ ತುಂಬಾ ಅಡಿಕ್ಟ್ ಆಗೋಗಿದ್ದೀವಿ. ನನ್ನ ಮಗ ಹೋಮ್ವರ್ಕ್ ಮಾಡು ಇಲ್ಲ ಓದು ಅಂದರೆ ಅದರ ಮಧ್ಯದಲ್ಲಿ ಯಾವುದೋ ಒಂದು ಟಾಪಿಕ್ ತೆಗೆದು ಅದರ ಟಾಪಿಕ್ ಮೇಲೆ ಹರಟೆ ಹೊಡೆಯೋದು, ಜೋಕ್ಸ್ ಹಾಕೋದು, ಏನೋ ಒಂದು ಹೇಳಿಬಿಟ್ಟು ಅವನಿಗೆ ಟೈಮ್ ಪಾಸ್ ಮಾಡೋದಕ್ಕೆ ತುಂಬಾ ಟೆಕ್ನಿಕ್ಸ್ ಗೊತ್ತು. ಸಾಕಪ್ಪ ನಿನ್ನ ಸಹವಾಸ ಅಂತ ನಾವೇ ಬಿಡಬೇಕು. ಅಲ್ಲಿವರೆಗೂ ಅವ್ನು ತರಟೆ ಮಾಡ್ತಾನೆ, ನಕ್ಕೊಂಡು ಜೋಕ್ಸ್ ಮಾಡಿಕೊಂಡು ನಮ್ಮ ಮೇಲೇ ಸ್ವಲ್ಪ ಒಂದು ಜೋಕ್ಸ್ ಎಲ್ಲ ಮಾಡ್ತಾನೆ. ಅವನು ಈ ರೀತಿ ಚೇಷ್ಟೆಗಳೆಲ್ಲ ಮಾಡ್ತಾಯಿದ್ರೆ ತುಂಬಾ ಖುಷಿ ಆಗುತ್ತೆ. ಬಟ್ ಹೋಮ್ವರ್ಕ್ ಇಲ್ಲ ಓದಿಲ್ಲ ಅಂದರೆ ತುಂಬ ಕೋಪ ಬರುತ್ತೆ. ನಂತರ ನೈಟ್ ಎಲ್ಲರದು ಊಟ ಮುಗೀತು, ಎಲ್ಲರೂ ಮಲ್ಕೊಂಡ್ರು. ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಸ್ಕಿನ್ ರೊಟೀನ ಮಾಡ್ಕೊಳ್ಳೋಣ ಅಂತ ನಾನು ಫೇಸ್ ವಾಶ್ನ ಮಾಡ್ಕೊಂಡ್ಬಂದೆ. ವಿಂಟರ್ ಸ್ಟಾರ್ಟ್ ಆಗಿದ್ದಾಗೂ ರೆಗ್ಯುಲರ್ ಆಗಿ ನೈಟ್ ಟೈಮ್ ನಾನು ಫೇಸ್ ವಾಶ್ ಮಾಡಿಬಿಟ್ಟು ನೀಟಾಗಿ ತೇವ ಇಲ್ದಿರ ವೈಪ್ ಮಾಡಿಬಿಟ್ಟು ಕೊಬ್ಬರಿ ಎಣ್ಣೆನ ಹಚ್ತಾ ಇದ್ದೀನಿ. ಇಲ್ಲಿ ನಾನು ತೋರಿಸ್ತಾ ಇರುವಂತಹ ಕೊಬ್ಬರಿ ಎಣ್ಣೆ ಬಂದುಬಿಟ್ಟು ಆರ್ಗಾನಿಕ್. ಈ ಕೊಬ್ಬರಿ ಎಣ್ಣೆನ ನಾನು ಫೇಸ್ಗೆ ಬಳಸ್ತೀನಿ ನೈಟ್ ಟೈಮ್. ಮಾರ್ನಿಂಗ್ ಅವಾಗ ಹೊಟ್ಟೆಗೆ ಅಂದರೆ ಖಾಲಿ ಹೊಟ್ಟೆಯಲ್ಲಿ ತಿಂತೀನಿ ಸ್ವಲ್ಪ, ಆಗ ನನಗೆ ಸ್ವಲ್ಪ ಸ್ಟಮಕ್ ನನಗೆ ಆರಾಮ ಅನಿಸುತ್ತೆ. ಸ್ವಲ್ಪ ಕೊಬ್ಬರಿ ಎಣ್ಣೆನ ಈ ರೀತಿ 2 ಕೈಗೆ ತಗೊಂಡು ನೀಟಾಗಿ ಫೇಸ್ಗೆಲ್ಲ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿ ಆದಮೇಲೆ ನಾವು ಲೈಟಾಗಿ ನಿಧಾನವಾಗಿ ನಾವು ಫೇಸ್ಗೆ ಮಸಾಜ್ ಮಾಡಬೇಕು ಫ್ರೆಂಡ್ಸ್. ನಾನು ವಿಡಿಯೋ ಇಲ್ಲಿ ಫಾಸ್ಟ್ ಮಾಡಿದ್ದೀನಿ, ಅದಕ್ಕೆ ಮಸಾಜ್ ಸ್ವಲ್ಪ ಫಾಸ್ಟಾಗಿ ಕಾಣಿಸ್ತಾ ಇದೆ. ಬಟ್ ನಾನು ಫೇಸ್ಗೆ ಮಸಾಜ್ ಮಾಡುವಾಗ ತುಂಬ ಸ್ಲೋ ಆಗಿ ಮಾಡ್ತೀನಿ. ಈ ರೀತಿ ನಾವು ಕೊಬ್ಬರಿ ಎಣ್ಣೆಯಲ್ಲಿ ಡೈಲಿ ರೊಟೀನ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿರುವಂತಹ ಡಾರ್ಕ್ ಸ್ಪಾಟ್ಸ್ ಮತ್ತು ಪಿಗ್ಮೆಂಟೇಷನ್ ಪರ್ಮನೆಂಟ್ ಆಗಿ ಹೋಗುತ್ತೆ. ನನಗೆ ಯಾವಾಗಾದರೂ ಡಸ್ಟ್ಗೆ ಓಡಾಡಿದಾಗ ಸ್ವಲ್ಪ ರ್ಯಾಷಸ್ ಬರೋದು, ಇಲ್ಲ ಸನ್ಗೆ ಜಾಸ್ತಿ ಫೇಸ್ನ ಎಕ್ಸ್ಪೋರ್ಟ್ ಮಾಡಿದಾಗ ಸನ್ ಟ್ಯಾನ್ ಸಹ ಜಾಸ್ತಿ ಬರುತ್ತೆ. ನಾನು ಈ ರೀತಿ ರೆಗ್ಯುಲರ್ ಆಗಿ ಕೊಬ್ಬರಿ ಎಣ್ಣೆನ ನಾನು ಫೇಸ್ಗೆ ಹಚ್ಚೋದ್ರಿಂದ ಅದ್ಯಾವುದು ಸಹ ನನ್ನ ಫೇಸ್ ಮೇಲೆ ಜಾಸ್ತಿ ದಿವಸ ಇರಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಡೈಲಿ ಕೊಬ್ಬರಿ ಎಣ್ಣೆನ ಫೇಸ್ಗೆ ಹಚ್ಚೋದು ಮರೆಯೋದೇ ಇಲ್ಲ. ನೈಟ್ ಮಲಗೋಕ್ಕಿಂತ ಮುಂಚೆ ಖಂಡಿತವಾಗಿ ನಾನು ಫೇಸ್ಗೆ ಕೊಬ್ಬರಿ ಎಣ್ಣೆನ ಹಚ್ಚಿಬಿಟ್ಟೆ ಈ ರೀತಿ ಮಸಾಜ್ ತೊಗೊಂಡೆ ಆಮೇಲೆ ಮಲಗೋದು.
ಬೇಕಾದರೆ ಒಂದು 30 ದಿನ ನೀವು ಸಹ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಫೇಸಲ್ಲಿ ಆ ಗ್ಲೋನೆಸ್ ನಿಮಗೆ ಗೊತ್ತಾಗುತ್ತೆ. ಒಂದು 7 ಡೇಸ್ಗೆ ನಮಗೆ ಆ ರಿಸಲ್ಟ್ ಗೊತ್ತಾಗುತ್ತೆ. ನಮಗೆ ತುಂಬ ಕ್ಲೋಸ್ ಇರೋರು ಏನು ಪಾರ್ಲರ್ಗೆ ಹೋಗಿ ಏನಾದರೂ ಫೇಶಿಯಲ್ ಮಾಡಿಸ್ಕೊಂಡ್ರ ಅನ್ನೋಷ್ಟು ನೀಟಾಗುತ್ತೆ ಫೇಸು, ಒಳ್ಳೆ ಗ್ಲೋ ಬರುತ್ತೆ, ಶೈನಿಂಗ್ ಹೊಡಿತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಕೊಬ್ಬರಿ ಎಣ್ಣೆ ಎಲ್ಲ ಫೇಸ್ಗೆ ಮಸಾಜ್ ಮಾಡಿ ಆದಮೇಲೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇತ್ತು. ಆಮೇಲೆ ಒಂದು 1/2 ಅವರ್ ವೀಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ನಾನು ಆಮೇಲೆ ಮಲ್ಕೊಂಡೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಈ ನನ್ನ ವೀಡಿಯೋಸ್ನ ನೀವು ಡೈಲಿ ವಾಚ್ ಮಾಡಬೇಕು ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಆಲ್ಸೋ ಡು ನಾಟ್ ಫರ್ಗೆಟ್ ಟು ಹಿಟ್ ಆನ್ ದ ಬೆಲ್ ಐಕಾನ್. ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಮೀಟ್ ಆಗೋಣ. ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. Thank you for watching and have a great day.